ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಅಂತಾರೆ. ರಾಯರ ಆ ಒಂದು ದಯಾಳತ್ವಕ್ಕೆ ನಾವು ಹೇಗೆ ಪಾತ್ರರಾಗ್ಬೋದು? ಆ ರಾಮನ ಆರಾಧನೆಯ ಫಲವೇ ಇವತ್ತು ರಾಯರು, ರಾಘವೇಂದ್ರ ಸ್ವಾಮಿಗಳು. ನಮ್ಮ ಭಾರತ ಭೂಮಿಯಲ್ಲಿ ಎಲ್ಲಿಯ ತನಕ ಬೆಟ್ಟಗಳಿದೆ, ಹರಿಯುವ ಜಲಾಶಯಗಳು, ನದಿಗಳಿದೆ, ಅವುಗಳು ಇರುವ ತನಕನೂ ರಾಮಾಯಣ ಜೀವಂತವಾಗಿರುತ್ತೆ ಅಂತ ವಾಲ್ಮೀಕಿಗಳ ಕಾಲದಲ್ಲಿ ಹೇಳಿದ್ದು. ಮುಂದೆ ನಾವು ರಾಯರ ಕತೆ ಹೇಳಲಿಕ್ಕಿದ್ದೀವಿ, ಇದನ್ನೆಲ್ಲ ತಲೆಯಲ್ಲಿ ಇಟ್ಟುಕೊಂಡಿರಿ. ತನ್ನ ಕಷ್ಟವನ್ನು ಬದಿಗಿಟ್ಟು ಸಮಾಜದ ಭಕ್ತರ ಕಷ್ಟಕ್ಕೆ ಸ್ಪಂದಿಸುವ ರಾಯರು ಇದೇ ಮೂಲರಾಮನ ಆರಾಧಕರು. ಗುರುಗಳು, ಇವಾಗ ರಾಯರನ್ನ ಯಾವ ಸ್ವರೂಪದಲ್ಲಿ ನೋಡ್ಬೇಕಂದ್ರೆ, ಇವಾಗ ರಾಯರನ್ನ ನೋಡ್ಬೇಕಾದ್ರೆ ಅವರೊಳಗೆ ವಾಯುದೇವರಿದ್ದಾರೆ ಅಂತ ನೋಡ್ಬೇಕಾ, ಇಲ್ಲ ಶ್ರೀರಾಮನೇ ಕೂತಿದ್ದಾನೆ ಅಂತ ನೋಡ್ಬೇಕಾ, ಇಲ್ಲ ರಾಯರನ್ನ ನಾವು ಹೇಗೆ ನೋಡಬೇಕು? ಕೆಲವರಿಗೆ ರಾಘವೇಂದ್ರ ಸ್ವಾಮಿಗಳು ಅಂದರೆ ದೇವರೇ, ರಾಮನಿಗಿಂತ ಮೇಲೆ, ಹೀಗೆಲ್ಲ ಏನೇನೋ ಒಂದು ಭಾವುಕತನಗಳಿದೆ. ರಾಯರ ಮುಂದೆ ಯಾರಾದರೂ ಹರಕೆ ಮಾಡ್ಕೊಂಡಿರ್ತಾರೆ, ಕಾರಣಾಂತರಗಳಿಂದ ಮರ್ತೋಗ್ತಾರೆ, ಕ್ಷಮೆ ಕೇಳಿದ ಹೇಗೆ ರಾಯರ? ನಾನೊಂದು ತುಂಬ ಸುಲಭವಾದ ಸೂತ್ರವನ್ನ ಆ ಗ್ರಂಥದ ಆಧಾರದಲ್ಲಿ ಹೇಳ್ತೇನೆ. ಚಿಕ್ಕ ಬೃಂದಾವನ ನಾವು ಮನೇಲಿ ಇಡ್ಬೋದಾ? ನಾನು ನಿನ್ನನ್ನು ಬಿಡೋದೇ ಇಲ್ಲ ಅಂತಾರೆ ರಾಯರು. ಶ್ರೀಪೂರ್ಣಬೋಧ ಗುರುತೀರ್ಥಪಯೋಬ್ಧಿಪಾರ ಕಾಮಾರಿಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ ಪೂರ್ವೋತ್ತರಾಮಿತ ತರಂಗ ಚರತ್ಸು ಹಂಸ ದಿವಾಲಿ ಸೇವಿತ ಪರಾಂಘ್ರಿ ಪಯೋಜಲಗ್ನ